ಭಾಗಾಲಬ್ಧ ಸಂಖ್ಯೆಗಳ ನಡುವಿನ ಅಭಾಗಾಲಬ್ಧ ಸಂಖ್ಯೆಗಳನ್ನ ಹೇಗೆ ಕಂಡುಹಿಡಿಯೋದು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತೇವೆ. ಸಂಖ್ಯೆಗಳಲ್ಲಿ ಎರಡು ವಿಧ. ಮೊದಲನೆಯದಾಗಿ ಕೊಟ್ಟಿರುವ ಸಂಖ್ಯೆಯನ್ನ ನಾವು p/q ಸೊನ್ನೆ ಆಗದ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾದ್ರೆ ಅವುಗಳು ಒಂದು ಗುಂಪು. ಈ ಸಂಖ್ಯೆಗಳನ್ನ ಭಾಗಾಲಬ್ಧ ಸಂಖ್ಯೆಗಳು ಅಂತ ಕರೀತೇವೆ. ಒಂದು ವೇಳೆ ಕೊಟ್ಟಿರುವ ಸಂಖ್ಯೆಯನ್ನ p/q ಸೊನ್ನೆ ಆಗದ ರೀತಿಯಲ್ಲಿ ಬರೀಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಉಳಿದ ಸಂಖ್ಯೆಗಳನ್ನ ನಾವು ಮತ್ತೊಂದು ಗುಂಪು ಮಾಡ್ತೇವೆ. ಅವುಗಳನ್ನ ಅಭಾಗಾಲಬ್ಧ ಸಂಖ್ಯೆಗಳು ಅಂತ ಕರೀತೇವೆ. ಭಾಗಾಲಬ್ಧ ಸಂಖ್ಯೆಗಳು ಮತ್ತು ಅಭಾಗಾಲಬ್ಧ ಸಂಖ್ಯೆಗಳು ಇವೆರಡನ್ನು ಒಟ್ಟು ಮಾಡಿದ್ರೆ ವಾಸ್ತವ ಸಂಖ್ಯೆಗಳು ಅಂತ ಕರೆಯಲಾಗುತ್ತೆ. ನಾವು ಸಂಖ್ಯಾ ರೇಖೆಯ ಮೇಲೆ ನೋಡುವ ಎಲ್ಲಾ ಸಂಖ್ಯೆಗಳು ಕೂಡ ವಾಸ್ತವ ಸಂಖ್ಯೆಗಳು. ಅಂದ್ರೆ ಒಂದ ಭಾಗಾಲಬ್ಧ ಸಂಖ್ಯೆಯಾಗಿರುತ್ತೆ ಅಥವಾ ಅಭಾಗಾಲಬ್ಧ ಸಂಖ್ಯೆಯಾಗಿರುತ್ತೆ. ಇನ್ನು ಭಾಗಾಲಬ್ಧ ಮತ್ತು ಅಭಾಗಾಲಬ್ಧ ಸಂಖ್ಯೆಗಳ ನಡುವೆ ಇರುವ ಒಂದು ಮುಖ್ಯ ವ್ಯತ್ಯಾಸ ಬಂದು ಅಭಾಗಾಲಬ್ಧ ಸಂಖ್ಯೆಗಳನ್ನ ದಶಮಾಂಶ ಸಂಖ್ಯೆಗಳನ್ನಾಗಿ ಬರೆದುಕೊಂಡಾಗ ಆ ದಶಮಾಂಶ ಸಂಖ್ಯೆಗಳು ಅಂತ್ಯಗೊಳ್ಳಲ್ಲ ಮತ್ತು ಪುನರಾವರ್ತನೆ ಕೂಡ ಆಗಲ್ಲ. ಒಂದು ಸಂಖ್ಯಾ ರೇಖೆಯನ್ನ ತಗೊಳ್ಳೋಣ. ಇದ್ರ ಮೇಲೆ ಕೆಲವು ಭಾಗಾಲಬ್ಧ ಸಂಖ್ಯೆಗಳನ್ನ ಪರಿಗಣಿಸೋಣ. 0, 1, 2, 3 ಈ ರೀತಿ. ಯಾಕೆ ಇವು ಭಾಗಾಲಬ್ಧ ಸಂಖ್ಯೆಗಳು? ಯಾಕೆ ಅಂದ್ರೆ ಒಂದನ್ನ 1/1 ಅಂತ ಬರಿಬಹುದು, ಎರಡನ್ನ 2/1 ಅಂತ, 0ಯನ್ನ 0/1 ಅಂತ ಬರಿಬಹುದು. ಹಾಗಾಗಿ ಇವು ಭಾಗಾಲಬ್ಧ ಸಂಖ್ಯೆಗಳು. ಇನ್ನು 1 ಮತ್ತು 2ರ ನಡುವೆ ಬರುವ ಅಭಾಗಾಲಬ್ಧ ಸಂಖ್ಯೆಯನ್ನ ಕಂಡುಹಿಡಿಬೇಕು ಅಂದ್ರೆ ನಮ್ಮೆಲ್ಲರಿಗೂ ತಿಳಿದಂತೆ 2ರ ವರ್ಗಮೂಲ, ಇದರ ದಶಮಾಂಶ ಸಂಖ್ಯೆ ಬಂದು 1.41 ಇತ್ಯಾದಿ. ಈ 1.41 ಅನ್ನೋದು 1 ಮತ್ತು 2ರ ನಡುವೆ ಕಂಡು ಬರುತ್ತಲ್ವಾ. ಹಾಗಾಗಿ 1 ಮತ್ತು 2 ಅನ್ನುವ ಭಾಗಾಲಬ್ಧ ಸಂಖ್ಯೆಯ ನಡುವೆ ಕಂಡುಬರುವ ಅಭಾಗಾಲಬ್ಧ ಸಂಖ್ಯೆ ಬಂದು 2ರ ವರ್ಗಮೂಲ. ಅದೇ ರೀತಿ 3ರ ವರ್ಗಮೂಲ ಕೂಡ 1 ಮತ್ತು 2ರ ನಡುವೆನೆ ಕಂಡುಬರುತ್ತೆ. ಯಾಕೆ ಅಂದ್ರೆ 3ರ ವರ್ಗಮೂಲ ಬಂದು 1.73 ಇತ್ಯಾದಿ ಇದಕ್ಕೆ ಸಮ. 1.73 1 ಮತ್ತು 2ರ ನಡುವೆ ಕಂಡುಬರುವಂತಹ ದಶಮಾಂಶ ಸಂಖ್ಯೆ ಅಲ್ವಾ. ಈ ರೀತಿ ದಶಮಾಂಶ ಸಂಖ್ಯೆಗಳ ಸಹಾಯದಿಂದ ನಾವು ಕೊಟ್ಟಿರುವ ಭಾಗಾಲಬ್ಧ ಸಂಖ್ಯೆಗಳ ನಡುವೆ ಕಂಡುಬರುವಂತಹ ಅಭಾಗಾಲಬ್ಧ ಸಂಖ್ಯೆಯನ್ನ ಕಂಡುಹಿಡಿಬಹುದು. ಖಂಡಿತವಾಗ್ಲೂ ನೀವು ಒಂದು ವಿಷಯವನ್ನ ಗಮನಿಸಬೇಕಿಲ್ಲಿ. 2 ಭಾಗಾಲಬ್ಧ ಸಂಖ್ಯೆಗಳ ನಡುವೆ ಅಭಾಗಾಲಬ್ಧ ಸಂಖ್ಯೆ ಇರುತ್ತೆ ಅಂತ ತಿಳಿಯಿತು. ಅದೇ ರೀತಿ ಇದರ ವಿರುದ್ಧ ಕೂಡ ಸರಿ ಇರುತ್ತೆ. ಅಂದ್ರೆ 2 ಅಭಾಗಾಲಬ್ಧ ಸಂಖ್ಯೆಗಳ ನಡುವೆ ಕೂಡ ಭಾಗಾಲಬ್ಧ ಸಂಖ್ಯೆ ಕಂಡು ಬರಬಹುದು. ಇಲ್ಲಿ ನೋಡ್ಬೋದು ನಾವು 2ರ ವರ್ಗಮೂಲ ಮತ್ತು 3ರ ವರ್ಗಮೂಲ ಇದೆರಡರ ನಡುವೆ ಕಂಡುಬರುವಂತಹ ಒಂದು ಭಾಗಾಲಬ್ಧ ಸಂಖ್ಯೆ ಬಂದು 3/2. ಇದರ ದಶಮಾಂಶ ಸಂಖ್ಯೆಯನ್ನ ನೋಡಿದ್ರೆ ನಾವು 1.5, 1.5, 1.41, 1.73ರ ನಡುವೆ ಕಂಡುಬರುತ್ತಲ್ವಾ. ಈಗ ನಮ್ಮ ಪ್ರಶ್ನೆ ಏನು ಅಂತ ಅರ್ಥ ಆಯ್ತು. ಒಂದು ಉದಾಹರಣೆಯನ್ನ ನೋಡೋಣ. ಇಲ್ಲಿ 2 ಭಾಗಾಲಬ್ಧ ಸಂಖ್ಯೆಗಳಾದ 1/5, 2/7 ಕೊಟ್ಟಿದ್ದಾರೆ. ಇದೆರಡರ ನಡುವೆ ಇರುವ ಅಭಾಗಾಲಬ್ಧ ಸಂಖ್ಯೆಯನ್ನ ನಾವು ಕಂಡುಹಿಡಿಬೇಕು. ಈ 1/5 ಮತ್ತು 2/7 ದಶಮಾಂಶ ಸಂಖ್ಯೆಗಳನ್ನಾಗಿ ಬರ್ಕೊಳ್ಳೋಣ. 1/5 ಅಂದ್ರೆ ನಾವು ಭಾಗಿಸಿದಾಗ ನಮಗೆ ಸಿಗೋದು 0.20. 2/7 ಭಾಗಿಸಿದಾಗ ನಮಗೆ 0.285714 ಇದೇ ರೀತಿ ಮುಂದುವರೆದ ಒಂದು ದಶಮಾಂಶ ಸಂಖ್ಯೆ ಸಿಕ್ಕತ್ತೆ. ಇದನ್ನ ನಾವು 0.285714 ಬಾರ್ ಅಂತ ಕರಿತೇವೆ. ಯಾಕೆ ಬಾರ್ ಅಂತ ಕರಿತೇವೆ ಅಂದ್ರೆ ಈ ಸಂಖ್ಯೆಗಳಿದಾವಲ್ಲ 2, 8, 5, 7, 1, 4 ಇದು ಪುನರಾವರ್ತನೆಗೊಳ್ತಿರುತ್ತೆ. ಅಂತ್ಯಗೊಳ್ಳಲ್ಲ, ಆದ್ರೆ ಪುನರಾವರ್ತನೆಯಾಗುತ್ತೆ. ಹಾಗಿದ್ಮೇಲೆ ಇದು ಭಾಗಾಲಬ್ಧ ಸಂಖ್ಯೆ ಹೌದಲ್ವಾ. ಈಗ ಈ 2 ಸಂಖ್ಯೆಗಳ ನಡುವೆ ಕಂಡುಬರುವ ಅಭಾಗಾಲಬ್ಧ ಸಂಖ್ಯೆಯನ್ನ ನಾವು ಕಂಡುಹಿಡಿಬೇಕು. ನಾವು ಒಂದು ಸಂಖ್ಯಾ ರೇಖೆಯನ್ನ ತಗೊಳ್ಳೋಣ. ಇದ್ರ ಮೇಲೆ 1/5 ಅಂದ್ರೆ 0.20 ಗುರ್ತು ಮಾಡ್ಕೊಳ್ಳೋಣ.
ಇದರ ನಂತರ ಬಲಬದಿಯಲ್ಲಿ ಕಂಡುಬರೋದು ಬಂದು 2/7 ಅಥವಾ 0.2857714 ಬಾರ್. ಈ ಎರಡು ಭಾಗಾಲಬ್ಧ ಸಂಖ್ಯೆಗಳ ನಡುವೆ ಇರುವ ಅಭಾಗಾಲಬ್ಧ ಸಂಖ್ಯೆಯನ್ನ ನಾವು ಹುಡುಕಬೇಕು. ತುಂಬಾ ಸುಲಭ ವಿಧಾನ ಅಂದ್ರೆ ನಾವು ಈ 0.2ರ ನಂತರ ಮತ್ತು 0.285ರ ಮುಂಚೆ ಕಂಡುಬರುವ ಅಂತ್ಯಗೊಳ್ಳದ ಪುನರಾವರ್ತನೆ ಇಲ್ಲದ ದಶಮಾಂಶ ಸಂಖ್ಯೆಯನ್ನ ಬರೆದುಕೊಳ್ಳೋದು. ಉದಾಹರಣೆಗೆ ಈ ರೀತಿ 0.21 211 2111 21111 ಈ ರೀತಿ ನಾವು ಮುಂದುವರಿಸ್ತಾ ಹೋಗ್ಬೋದು. ನೋಡಿ, ಇಲ್ಲಿ ದಶಮಾಂಶ ಸಂಖ್ಯೆಗಳು ಅಂತ್ಯಗೊಳ್ಳುತ್ತಾ ಇಲ್ಲ ಮತ್ತು ಪುನರಾವರ್ತನೆ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಈ ಒಂದು ಸಂಖ್ಯೆ ಬಂದು ಕೊಟ್ಟಿರುವ ಎರಡು ಭಾಗಾಲಬ್ಧ ಸಂಖ್ಯೆಗಳ ನಡುವೆ ಕಂಡುಬರುವಂತಹ ಅಭಾಗಾಲಬ್ಧ ಸಂಖ್ಯೆ. ಮತ್ತೊಂದು ಉದಾಹರಣೆ ನೋಡೋಣ. ಈ ಸತಿ 2/7ರ ಹತ್ರ ಒಂದು ಸಂಖ್ಯೆಯನ್ನ ತಗೊಳ್ಳೋಣ. 0.278 ಈ ರೀತಿ ನಮ್ಗೆ ಇಚ್ಛೆ ಬಂದಂತಹ ಒಂದು ಸಂಖ್ಯೆಯನ್ನ ನಾವಿಲ್ಲಿ ಸೇರಿಸ್ಕೊಂಡು ಹೋಗ್ಬೋದು. ಈಗ ಇದು ಕೂಡ ಈ ಎರಡು ಭಾಗಾಲಬ್ಧ ಸಂಖ್ಯೆಗಳ ನಡುವೆ ಕಂಡುಬಂತಹ ಅಭಾಗಾಲಬ್ಧ ಸಂಖ್ಯೆ. ಒಂದ್ ವೇಳೆ ನಾನು ಈ ಒಂದು ಅಂಕಿಯನ್ನ ಬದಲಾಯಿಸ್ಬಿಡ್ತೀನಿ, 8ರ ಬದಲು 9 ಅಂತ ತಗೊಳ್ತೇನೆ. ಇದು ಕೂಡ ಅಂತ್ಯಗೊಳ್ಳುತ್ತಾ ಇಲ್ಲ ಮತ್ತು ಪುನರಾವರ್ತನೆ ಕೂಡ ಆಗ್ತಿಲ್ಲ. ಹಾಗಿದ್ಮೇಲೆ ಈ ಒಂದು ಸಂಖ್ಯೆ ಕೂಡ ಈ ಎರಡು ಭಾಗಾಲಬ್ಧ ಸಂಖ್ಯೆಗಳ ನಡುವೆ ಕಂಡುಬರುವಂತಹ ಅಭಾಗಾಲಬ್ಧ ಸಂಖ್ಯೆ. ಅದೇ ರೀತಿ ನಾನು ಈ 2ರ ಬದಲು 3 ಅಂತ ತಗೊಳ್ತೇನೆ. ಆಗ ಮತ್ತೊಂದು ಅಭಾಗಾಲಬ್ಧ ಸಂಖ್ಯೆ ಸಿಕ್ಕತ್ತೆ. ಈ ರೀತಿಯಲ್ಲಿ ಬರೀ ಎರಡು ಭಾಗಾಲಬ್ಧ ಸಂಖ್ಯೆಗಳ ನಡುವೆ ಅಸಂಖ್ಯಾತ ಅಭಾಗಾಲಬ್ಧ ಸಂಖ್ಯೆಗಳನ್ನ ಬರೀಬಹುದು. ಇದರಿಂದ ನಮ್ಗೆ ಏನರ್ಥ ಆಗತ್ತೆ? ಯಾವುದೇ ಎರಡು ಭಾಗಾಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತವಾದ ಅಭಾಗಾಲಬ್ಧ ಸಂಖ್ಯೆಗಳು ಇರುತ್ತೆ ಅನ್ನೋದು. ಇದರ ವಿರುದ್ಧ ಕೂಡ ಸತ್ಯ. ಎರಡು ಅಭಾಗಾಲಬ್ಧ ಸಂಖ್ಯೆಗಳ ನಡುವೆ ಕೂಡ ಅಪರಿಮಿತವಾದ ಭಾಗಾಲಬ್ಧ ಸಂಖ್ಯೆಗಳನ್ನ ನಾವು ಬರ್ಕೊಳ್ಬಹುದು. ಮತ್ತೊಂದು ಉದಾಹರಣೆಯನ್ನ ನೋಡೋಣ. 5 ಮತ್ತು 6ರ ನಡುವೆ ಇರುವ ಅಭಾಗಾಲಬ್ಧ ಸಂಖ್ಯೆಯನ್ನ ನಾವು ಬರಿಬೇಕು. ಈ ಒಂದು ಪ್ರಶ್ನೆಯನ್ನ ನಾವು ದಶಮಾಂಶ ಸಂಖ್ಯೆಗಳನ್ನಾಗಿ ಬರ್ಕೊಂಡು ಕೂಡ ಅದೆರಡರ ನಡುವೆ ಕಂಡುಬರುವ ಅಭಾಗಾಲಬ್ಧ ಸಂಖ್ಯೆಯನ್ನ ಕಂಡುಹಿಡಿಬಹುದು. ಅಂದ್ರೆ 5ಅನ್ನ 5.0000 ಅಂತ ತಗೊಂಡು, ಅದೇ ರೀತಿ 6ಅನ್ನ 6.000000 ಅಂತ ತಗೊಂಡು ಅದೆರಡರ ನಡುವೆ ಕಂಡುಬರುವಂತ ಅಭಾಗಾಲಬ್ಧ ಸಂಖ್ಯೆಯನ್ನ ದಶಮಾಂಶ ಸಂಖ್ಯೆಯನ್ನಾಗಿ ಬರ್ಕೊಳ್ಬಹುದು. ಆದ್ರೆ ಇದನ್ನ ಮತ್ತೊಂದು ವಿಧಾನದಲ್ಲಿ ಮಾಡೋಣ. ಈ ಸುಲಭ ವಿಧಾನವನ್ನ ನಾವು ಈಗಾಗಲೇ ಒಮ್ಮೆ ಅನ್ವಯ ಮಾಡಿದ್ವಿ. ಅದು ನಿಮ್ಗೆ ನೆನಪಾಗತ್ತಾ ಅಂತ ನೋಡೋಣ. ಎ ಮತ್ತು ಬಿ ಅನ್ನುವ ಎರಡು ಭಾಗಾಲಬ್ಧ ಸಂಖ್ಯೆಗಳನ್ನ ನಮ್ಗೆ ಕೊಟ್ಟಿರ್ತಾರಲ್ವಾ, ಅದೆರಡನ್ನ ಗುಣಿಸ್ಕೊಳ್ಬೇಕು, ಎ ಇಂಟು ಬಿ ಮಾಡಬೇಕು. ಆಗ ನಮ್ಗೆ ಉತ್ತರ ಒಂದು ಭಾಗಾಲಬ್ಧ ಸಂಖ್ಯೆಯ ಪೂರ್ಣ ವರ್ಗ ಸಂಖ್ಯೆ ಆಗ್ಲಿಲ್ಲ ಅಂದ್ರೆ 25, 36, 49 ಈ ರೀತಿ ಆಗ್ಲಿಲ್ಲ ಅಂದ್ರೆ ಆ ಎ ಇಂಟು ಬಿ ನ ವರ್ಗಮೂಲ ಬಂದು ಕೊಟ್ಟಿರುವ ಎರಡು ಭಾಗಾಲಬ್ಧ ಸಂಖ್ಯೆಗಳ ನಡುವೆ ಕಂಡುಬರುವಂತಹ ಅಭಾಗಾಲಬ್ಧ ಸಂಖ್ಯೆಯಾಗಿರುತ್ತೆ. ಇದನ್ನ ನಾವು ಒಮ್ಮೆ ಅನ್ವಯ ಮಾಡಿದ್ವಲ್ವಾ. 1 ಮತ್ತು 2ರ ನಡುವೆ 2ರ ವರ್ಗಮೂಲವನ್ನ ಅಭಾಗಾಲಬ್ಧ ಸಂಖ್ಯೆ ಅಂತ ತಗೊಂಡಿದ್ವಿ ನಾವು. 1 ಇಂಟು 2 ಬಂದು 2. 2ರ ವರ್ಗಮೂಲ ಖಂಡಿತವಾಗ್ಲೂ 1 ಮತ್ತು 2ರ ನಡುವೆ ಕಂಡುಬರುವಂತಹ ಒಂದು ಅಭಾಗಾಲಬ್ಧ ಸಂಖ್ಯೆಯಾಗಿತ್ತು. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಮಾಡೋಣ. 5 ಮತ್ತು 6 ಅಂತ ಕೊಟ್ಟಿದ್ದಾರೆ. 5 ಇಂಟು 6 ಬಂದು 30. ಹಾಗಾಗಿ 30ರ ವರ್ಗಮೂಲ ಬಂದು 5 ಮತ್ತು 6 ಅನ್ನುವ ಭಾಗಾಲಬ್ಧ ಸಂಖ್ಯೆಗಳ ನಡುವೆ ಕಂಡುಬರುವಂತಹ ಅಭಾಗಾಲಬ್ಧ ಸಂಖ್ಯೆ. ಇದನ್ನ ಸಂಖ್ಯಾ ರೇಖೆಯ ಮೇಲೆ ಕೂಡ ನೋಡೋಣ. 5 ಇಲ್ಲಿದ್ರೆ 6 ಅದರ ಬಲಬದಿಯಲ್ಲಿರುತ್ತೆ. ಈ 30ರ ವರ್ಗಮೂಲ ಬಂದು ಸರಿಸುಮಾರು ಇದೆರಡರ ನಡುವೆ ಅಂದ್ರೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಯಾಕೆ ಅಂದ್ರೆ ಈ 30ರ ವರ್ಗಮೂಲದ ದಶಮಾಂಶ ಸಂಖ್ಯೆ ಬಂದು 5.4772 ಇತ್ಯಾದಿ.